ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನಗಳಾದಮೇಲೆ ನಾನು ನಿಮ್ಮ ಜೊತೆ ಇದ್ದೀನಿ ಮತ್ತೊಂದು ವ್ಲಾಗ್ ಜೊತೆಗೆ. ಸೊ ಇವತ್ತು ನಾನು ನಮ್ಮ ಯಜಮಾನ್ರು ಟ್ರಿಪ್ ಹೋಗ್ತಾ ಇದ್ದೀವಿ, ಅದು ಬೈಕ್ ರೈಡು. ಹಾಯ್ ಫ್ರೆಂಡ್ಸ್, ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಧಾರವಾಡದಿಂದ ಮುರುಡೇಶ್ವರ ಟೆಂಪಲ್ಗೆ ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ತುಂಬ ದಿನಗಳಾದಮೇಲೆ ಈ ಥರ ಲಾಂಗ್ ರೂಟಲ್ಲಿ ಬೈಕ್ ರೈಡ್ ಹೋಗ್ತಾ ಇದ್ದೀನಿ ನಾನು ನಮ್ಮ ಯಜಮಾನ್ರು. ಸೊ ಬನ್ನಿ ಹೋಗೋಣ, ಹೇಗಿರುತ್ತೆ ನಮ್ಮ ಜರ್ನಿ ಅಂತ ನೋಡೋಣ. ಸೊ ಇವಾಗ ತಾನೇ ರೀಚ್ ಆದ್ವಿ ಮುರುಡೇಶ್ವರಕ್ಕೆ. ಆಲ್ಮೋಸ್ಟ್ 5 hours ಜರ್ನಿ ಆಯಿತು ಧಾರವಾಡದಿಂದ ಇಲ್ಲಿ ಬರೋಕ್ಕೆ. ಎಂಟ್ರ್ ಆದ ತಕ್ಷಣವೇ ಶಿವ ಸ್ಟ್ಯಾಚು ಕಾಣ್ತು, ತುಂಬ ಖುಷಿ ಆಯಿತು ನೋಡಿ. ಶಿವಪ್ಪ ಕಾಪಾಡಪ್ಪ. ಸೊ ಫ್ರೆಂಡ್ಸ್, ನಾವು ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಇವಾಗ ಹೊರಟಿದ್ದೀವಿ ಟೆಂಪಲ್ ಕಡೆಗೆ ದರ್ಶನ ಮಾಡ್ಕೊಳ್ಳೋಣ ಅಂತ. ಸ್ಟ್ರೀಟ್ ಮಾತ್ರ ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ, ಚೆನ್ನಾಗಿ ಕಾಣ್ತೈತೆ. ಲೈಟಿಂಗ್ಸ್ ಎಲ್ಲ ಚಲೋ ಮಾಡ್ಯಾರಲ್ಲ, ಮಸ್ತ್ ಮಾಡ್ಯಾರ ಅನ್ಸುತ್ತೆ. ಆದರೂ ಮಾಡ್ಯಾರ. ಬೆಳಗ್ಗೆ ಲಘು ಹೇಳ್ಬೇಕು, ಮತ್ತು ನಾಳೆ ಪ್ಲ್ಯಾನ್ ನಾವು ಹಾಳು ಮಾಡ್ಕೋತೀವಿ. ಯಾರಿಗೆ ಏನು ಹೇಳತ್ತಾರ ನೋಡಿ. ಎಡಕ್ಕೆ ಹೋಗೋಣ ಬಲಕ್ಕೆ ಹೋಗೋಣ. ಮಸ್ತಾಗಿ ಹೊರಟೀವಿ. ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ಒಳ್ಳೆ ಮನಸ್ಸುಗಳು ಕೂಡಿದಾಗೆಲ್ಲ ಚಂದ ಅನಿಸುತ್ತದೆ. ಇಷ್ಟೊಂದು ಬಿಡ್ಬೇಕು ನೋಡಿ, ಮಸ್ತ್ ಲೈಟಿಗೆ ನೋಡಿ ವಿಡಿಯೋ ಸಖತ್ತಾಗಿ ಕಾಣಿಸಕ್ಕೆ ಹೋಗ್ತಿ. ವಾವ್ ಅಂತ ಹೋಗ್ತಾ ಇರ್ಬೇಕಷ್ಟೇ. ಗೈಸ್, ನಮ್ಮ ರೂಮಿಂದ ವ್ಯೂ ಈ ಥರ ಇದೆ ನೋಡಿ. ಬೆಳಗ್ಗೆ ಎದ್ದ ತಕ್ಷಣನೇ ಇದು ವ್ಯೂ ನೋಡೋಕ್ಕೆ ಸಖತ್ತಾಗಿತ್ತು. ಸೊ ಅದಕ್ಕೆ ಬೇಗ ಬೇಗ ರೆಡಿಯಾಗಿ ಸ್ವಲ್ಪ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಬುಲೆಟ್ ಅಲ್ಲೇ ತೊಗೊಂಡು ಹೋಗಿದ್ವಿ, ಸಮುದ್ರ ಪಕ್ಕನೇ. ಒಂದೆರಡು ವೀಡಿಯೋಸ್ ಫೋಟೋಸ್ ಎಲ್ಲ ಮಾಡಿಕೊಂಡು ಅಲ್ಲೇ ಬುಲೆಟ್ ಓಡಿಸಿ ಸಖತ್ತಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಒಂಥರ ಮೆಮೊರೇಬಲ್ ಆಗಿತ್ತು ಇದು ಮಾತ್ರ. ಒಂದು ಮುಂಜಾನೆ 10 ಗಂಟೆಗೆ ಬೇರೆಯವ್ರು ಎಲ್ಲಿ ಬಂದಿರ್ತಾರೆ ನೀವು? ಆವಾಗಲೇ ರೆಡಿಯಾಗಿ ಫೋಟೋಶೂಟ್ ಎಲ್ಲ ಮುಗಿಸಿದ್ವಿ. ಇವಾಗ ಬೀಚ್ನಾಗ ಆಟ ಆಡಕ್ಕೆ ಹೊಂಟಿವಿ. ಏನು ಬರೆಯತ್ತೀರಿ? ಇದು ನಾನು, ವಾವ್, ಇದು ನೀನು ನಿನ್ನ ಹೇರ್ಸ್ ತುಂಬ ಇದ್ದಾವೆ. ನಾನು ಶಾರ್ಟ್ ಹೇರು. ಅಲ್ಲ, ನಂದು ಇದೆ ಶಾರ್ಟ್ ಹೇರ್. ಇಷ್ಟು ಇದೆ ಇರೋದ್ರಲ್ಲೇ ಸ್ವಲ್ಪ ಸಂಚು ಬುದ್ಧಿ. ನನ್ನ ಸಮುದ್ರ ನೀನು, ನಿನ್ನ ಸಮುದ್ರ ಯಾರು? ಸಮುದ್ರ ನಾ ಅಲ್ಲ. ನನ್ನ ಸಮುದ್ರ ನಾನು ಆದಮೇಲೆ ನನ್ನ ಸಮುದ್ರ. ಶಾಬಾಷ್. ಹೌದಿಲ್ಲ?
ಸೊ ಗೈಸ್ ಮಸ್ತಂಗೆ ನೀರಲ್ಲಿ ಆಟ ಆಡಿ ಫುಲ್ ಸುಸ್ತಾಯಿತು. ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ಚೆಕ್ಔಟ್ ಆದ್ವಿ. ಬಿಕಾಸ್ ನೆಕ್ಸ್ಟ್ ಹೋಗಬೇಕಲ್ಲ, ನೆಕ್ಸ್ಟ್ ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ. ಹೊರಡಬೇಕು. ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ಹೊರಡ್ತಾ ಇದ್ವಿ. ಸೊ ಲೆಟ್ಸ್ ಗೋ. ಏನು ಹೊಟ್ಟಿಗೆ ಮಧ್ಯಾಹ್ನದ ಉಪಹಾರ ಹಾಕೋಬೇಕು. ಬಾಯ್ ಬಾಯ್. ಹಾಂ, ಬರ್ಗರ್ ತಿನ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಂ, ನಂಗೆ ಸ್ಯಾಂಡ್ವಿಚ್. ಬರ್ಗರ್ ಚಲೋ ಇದ್ರೆ ಬರ್ಗರ್ ತಿಂತೀನಿ ನಾನು. ಆಮೇಲೆ ಹಂಗೆಲ್ಲ ಇಲ್ಲ, ಇಲ್ಲ ನಾ ಟೇಸ್ಟ್ ನೋಡ್ತೀನಿ ಯಾರು ಹಂಗೆ. ಫಸ್ಟ್ ಏನು ಮಾಡೋಣ ಗೊತ್ತಾ, ಒಂದು ಬರ್ಗರ್ ಆರ್ಡರ್ ಮಾಡೋಣ. ಟೇಸ್ಟ್ ನೋಡಿದ್ರೆ ಚಲೋ ಇತ್ತು ಅದನ್ನು ತೊಗೊತೀನಿ, ಇಲ್ಲಾಂದರೆ ಸ್ಯಾಂಡ್ವಿಚ್ ತೊಗೊತೀನಿ. ಕರೆಕ್ಟ್ ಐತಿಲ್ಲ? ನಂಗೆ ಗೊತ್ತಿಲ್ಲ ನೀ ಎಲ್ಲಿ ತಿಂತಿ ಅಂತ ತಿಂತೀನಿ. ಕ್ಲೋಸ್ಡ್. ಮತ್ತೆಲ್ಲಿ ಕಾಮತ್ ಹೋಗೋಣ. 4 ರೊಟ್ಟಿ ತಿಂತೀನಿ ನಾನು. ನಿಮ್ಗೆ ಏನು ಬೇಕು ನೀವು ತಿನ್ನಂತ. ಕಾಮತ್ ರೆಸ್ಟೋರೆಂಟ್. ಹಾಂ, ನೋಡಿ ಒಳಗೆ ನೋಡಿ. ಏನು ತಗೋತಿ? ಏನಿಲ್ಲ, ನಿಂದ ಐತೆ, ನಿನ್ನ ಐಟಮ್ ಐತೆ ನೋಡು. ರೇಟ್ ಅಲ್ಲ, ಜಾಸ್ತಿ ಜನ ಇದ್ದರೆ ಅವ್ರ ಜೊತೆ ಶೇರ್ ಮಾಡ್ಕೊಂಡು ಹೋಗ್ಬೋದು ನಾವು. ಇಲ್ಲಿ ಜನ ಅಂದರೆ ಯಾರು ಹೀಗೆ ಫ್ಯಾಮಿಲಿ ಅಷ್ಟೇ ಹೋಗ್ಲಿಕ್ಕೆ, ಅದು ಶೇರಿಂಗ್ ಮಾಡ್ಕೊಂಡು ಯಾರು ಹೋಗಲ್ಲ. ಹೆಂಗಪ್ಪ? ಸ್ನ್ಯಾಕ್ಸ್ ಬೋಟಿಂಗಿಗೆ ಹಂಗೆ ಮಾತಾಡ್ಬಾರ್ದು. ಹೆಂಗೆ ಮಾತಾಡಬೇಕು? ಹೊರಗಡೆ ಮತ್ತೇನೆ ಚಾನ್ಸ್. ಸೂಕ್ಷ್ಮವಾಗಿ ಮಾತಾಡ್ಬೇಕು. ಬೋಟಿಂಗ್ ಹೊಂಟೈತಲ್ಲ ಅದು. ಬೋಟಿಂಗ್ ಕ್ಯಾನ್ಸಲ್ ಆಗುತ್ತೆ ಅಂದ್ಕೊಂಡಿದ್ನಿ. ಮತ್ತು ಕಪಲ್ ಬಂದ್ರಲ್ಲ ನಮ್ಮ ಜೊತೆ ಬಜೆಟ್ ಶೇರ್ ಫ್ರೆಂಡ್ಲಿ ಮಾಡ್ಕೊಳ್ಳೋದು. ಆಗಬೇಕಿಲ್ಲ. ಹಾಂ, 1500 ಅಂದ್ರೆ ಭಾಳ ಆಗುತ್ತೆ ಒಬ್ರಿಗೆ, ನಮ್ಮಿಬ್ಬರಿಗೆ. ಕಾಸು ಬೇಕಲ್ವಾ? ಕಾಸು ಇರುತ್ತೆ, ಎಲ್ಲ ಲಿಮಿಟೆಡ್ ಆಗಿ ಬಜೆಟ್ ಅಷ್ಟೇ. ಹುಷಾರಾಗಿ ಹೋಗಿ. ಏನು ಹೋಗ್ತೀನಿ, ನೀನು ಬಾ, ವಿಡಿಯೋ ಮಾಡ್ಕೊತ ಬಿದ್ದು. ಇಲ್ಲ ಇಲ್ಲ. ಕುಲ್ಫಿ ಎಷ್ಟಿದು? ಒಂದಕ್ಕ ಎಷ್ಟು? ಥ್ಯಾಂಕ್ ಯು. ಹ್ಞೂ, ಸೊ ನೆಕ್ಸ್ಟ್ ನಾವು ಮುರುಡೇಶ್ವರದಿಂದ ಇವಾಗ ಬಂದ್ವಿ, ಹೊನ್ನಾವರ್ಗೆ ಬಂದ್ವಿ. ಅಲ್ಲಿಂದ ಇಲ್ಲಿ ಬೋಟಿಂಗ್ ಬಂದೀವಿ ನೋಡ್ರಿ. ಪ್ಲೇಸ್ ಮಾತ್ರ ಸಖತ್ತಾಗೈತಿ. ಬೋಟಿಂಗ್ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಒಂದು ಬೋಟಿಂಗಿಗೆ ಅವರು ನಾರ್ಮಲಿ 1500 ಚಾರ್ಜ್ ಮಾಡ್ತಾರಂತೆ. ಮತ್ತು ಎಷ್ಟು ಜನ ಹೋದ್ರೂ 1500 ಚಾರ್ಜ್ ಮಾಡ್ತಾರಂತೆ. ಮತ್ತು ನಮ್ಮಿಬ್ರಿಗೆ ಜಾಸ್ತಿ ಆಗುತ್ತೆ ಅಂದ್ಕೊಂಡು ಬಿಟ್ಟಿದ್ವಿ. ಮತ್ತು ಇವರಿಬ್ಬರು ಕಪಲ್ ಸಿಕ್ಕರು ನಮ್ಮ ಜೊತೆ. ಸೊ
ನಾವು ಹೇಳಿಲ್ಲ ಅವ್ರು ಇಳಿಸ್ತಾರೆ. ಅಷ್ಟೇ 1 ಅವರ್ ಆಯ್ತಾ ನಾವೀಗ ಹೋಗಿ? ಆಗಿರ್ಬೋದು. ಬಟ್ ಚೆನ್ನಾಗಿತ್ತು. ಗೋಯಿಂಗ್ ಟು ಗೋಕರ್ಣ ಅಲ್ಲ, ಗೋಕರ್ಣಕ್ಕೆ ಹೋಗ್ತಾ ಇದ್ದೀವಿ. ಗೋಯಿಂಗ್ ಲೆಟ್ಸ್ ಗೋ. ಸೊ ಹೊನ್ನಾವರದಿಂದ ನೆಕ್ಸ್ಟ್ ನಾವು ಬಂದಿದ್ದು ಗೋಕರ್ಣ ಬಂದ ತಕ್ಷಣವೇ ನಮಗೆ ಬೀಚಲ್ಲಿ ಸನ್ಸೆಟ್ ಆಗ್ತಾ ಇರೋದು ಕಾಣ್ತಾ ಇತ್ತು ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಅಂತ. ಡೈರೆಕ್ಟಾಗಿ ಮಾತ್ರ ಸಖತ್ತಾಗಿತ್ತಿದು ನೋಡಿ, ತುಂಬಾ ಖುಷಿ ಆಯಿತು. ಸಖತ್ತಾಗಿ ಕಾಣ್ತಾ ಇತ್ತು ಮಾತ್ರ ಡೈರೆಕ್ಟಾಗಿ. ಒಂಟೆ ರೈಡು. ಎಸ್ ಗೈಸ್, ನಿನ್ನೆ ತುಂಬ ಸುಸ್ತಾಗಿ ಹೋಗಿತ್ತು, ತುಂಬ ಟ್ರಾವೆಲ್ ಆಗಿತ್ತು. ಸೊ ಗೋಕರ್ಣದಲ್ಲಿ ರೆಸ್ಟ್ ಮಾಡಿದ್ವಿ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಪ್ಯಾಂಟ್ ಎಲ್ಲ ಹಾಕಿದ್ರೆ ಒಳಗಡೆ ಬಿಡಲ್ಲ, ಅದಕ್ಕೆ ಅಲ್ಲೇ ಒಂದು ಪಂಚೆ ತಗೊಂಡು ಹಾಕುತ್ತಾ ಇದ್ವಿ ನಿಂತ್ಕೊಂಡು. ನಮ್ಮ ಸೈಡ್ ಹೆಂಗೆ ಎಳ್ನೀರು? ನಮ್ಮ ಸೈಡು ಅಷ್ಟೇ 40 ಒಂದು ಕೂಟಿ ನೀರೇ ಕೊಡಿ. 60 ರೂಪಾಯಿ ಒಂದು ಎಳ್ನೀರಿಗೆ. 60 ರೂಪಾಯಿ ಒಂದು ಎಳ್ನೀರಿಗೆ. ಅಲ್ಲ ಬರೀ ನಿಂದ ಫೋಟೋ ತೆಗಿಯೋದತ್ತ, ನಂದು ಒಂದು ಫೋಟೋ ತೆಗ್ದಿಲ್ಲ, ವಿಡಿಯೋ ಮಾಡೋಂಗಿಲ್ಲ. ಮಸ್ತ್ ಬಂದಿರ್ತಾರೆ. ಇವಾಗ ನಾರ್ಮಲಿ ನಿನ್ನೆ ಬಂದರೆ ನೀವು ಎಷ್ಟು ತಾಸು ಹೊಡೆದಿರಿ? 5 hours ಅಲ್ಲ ಊರಿಂದ? ಅದೇ ಎಲ್ಲ ಇನ್ಕ್ಲೂಡ್ ಆಗಿ 5 hours ಬಂದೀವಾ? ಸೊ ನಾನು ಹೋದ್ರೆ ಅರ್ಧ ನೋಡಿ, 2 ತಾಸ್ನಾಗ ಕರ್ಕೊಂಡು ಹೋಗ್ತೀನಿ. 2.5 ತಾಸ್ನಾಗ ಕರ್ಕೊಂಡು ಹೋಗ್ತೀನಿ. ಓಡಿಸ್ಲಾ ಗಾಡಿ? ಬುಲೆಟ್ ಏನು ಬಿಡ್ರಿ, ಓಡಿಸ್ಬೋದು. ಬುಲೆಟ್ನ ನೀವು ಓಡಿಸ್ತೀವೋ, ಬುಲೆಟ್ ನೀನು ಓಡಿಸುತ್ತೆ. ಬಾಯ್ ಗೋಕರ್ಣ ಬಜೆಟ್ ಫ್ರೆಂಡ್ಲಿ ನೋಡ್ರಿ. ನಮ್ಮ ಯಜಮಾನ್ರು ಇಲ್ಲೇ ಹೋಟೆಲ್ನಾಗ ತುಂಬ್ಕೊಂಡು ಹೊಂಟ್ಬಿಡ್ರ. ಗೆಸ್ಟ್ ಹೌಸ್ ಹೆಂಗೂ ಇಲ್ಲಿತ್ತ ಸಾಕಾಗ್ತಾರೆ ನಮ್ಗೆ. 1 ತಾಸ್ನಾಗ ಅಂದ್ರೆ ಮುಗಿದು ಹೋಗ್ತಾವೆ. ಮತ್ತು ಎಲ್ಲರೂ ತುಂಬ್ಕೋಬೇಕಲ್ಲ ಬೇರೆ ಕಡೆ. ಹೊಳ್ರಿ ಕಡೆ ಅಪ್ಪ ಎಷ್ಟು ನಂಗೆ ಕಾಣಿಸ್ರಿ ನಮಗೆ. ಎಸ್, ಗೋಕರ್ಣದಿಂದ ಇವಾಗ ಮನೆ ಕಡೆ ಹೋಗ್ತಾ ಇದ್ವಿ ನೋಡಿ. ಸೊ ಬರುವಾಗ ಮಾತ್ರ 5 hours ಆಗಿತ್ತು. ಅಲ್ಲೇ ಇಲ್ಲಿ ನಿಂತ್ಕೊಂಡು ಬಂದ್ವಿ. ಇವಾಗ ಎಷ್ಟೊತ್ತಿಗೆ ಹೋಗ್ತೀವೋ ಗೊತ್ತಿಲ್ಲ. ಬನ್ನಿ ಹೋಗೋಣ. ಯಾವ್ರಿದೆ? ಇಲ್ಲೇ ಊರು. ಸೊ ಅದರ ಅಪೋಸಿಟೇ ಇದೆ. ವಾವ್, ಸಖತ್ತಾಗಿರುತ್ತಲ್ಲ ಈ ಥರ ಇದೆ. ಅವ್ರಿಗೆಲ್ಲ ಇದೆಲ್ಲ ಕಾಮನ್, ನಮ್ಗೆ ವಿಶೇಷ ಅನ್ಸುತ್ತೆ ಅಷ್ಟೇ.
ಮನಸ್ಸಿಂದ ಹಾಂ ಮನಸ್ಸೊಳಗೆ ಹಾಂ ಎಂಜಾಯ್ ಮಾಡಿ ಶಾಬಾಷ್. 3 days ಆಯ್ತು ಬೈಕ್ ಓಡ್ಸಾಕತ್ತಿದೆ ಬ್ಯಾಸರ. ನಾರ್ಮಲ್ಲ ನನಗೆ ಹೆದರಿಕೆ ಬಂದಿತ್ತು. ಫುಲ್ ಗಾರ್ಡ್ ಸೆಕ್ಷನ್ ಮುಗಿಮಟ್ಟ ದೇವರ ಬೇಡ್ಕೊಂಡಿದ್ದೆ. ಎಷ್ಟು ಕಿಲೋಮೀಟ್ರ್ ಇರ್ತದೆ? ಎಷ್ಟೊತ್ತು ಬಂದೇವೆ? 40 ನಿಮಿಷನ. ಅಲ್ಲಿಂದ 40 ನಿಮಿಷ. 55-60 ಕಿಲೋಮೀಟ್ರ್. ಇನ್ನೊಂದು 1.5 ತಾಸು ಹೋದ್ರೆ ಆಯ್ತು ಮುಟ್ತೀವಿಲ್ಲ. ಸೊ ಗೈಸ್, ಇದಾಗಿತ್ತು ನಮ್ಮದು ಇವತ್ತಿನ ಬ್ಲಾಗ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಆ್ಯಕ್ಚುಲಿ ನಾವು 3 days ಹೋಗಿದ್ದು ಟ್ರಿಪ್ಪು. ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮಗೆ ಮತ್ತೆ ಬೇರೆ ನೆಕ್ಸ್ಟ್ ಬ್ಲಾಗ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು.